ಪರಿಸರ ದಿನಾಚರಣೆ ಶುಭಾಶಯಗಳು. ಇವತ್ತಿನ ದಿನ ಬಹಳಷ್ಟು ನಗರ ಪ್ರದೇಶದಲ್ಲಿ ಅಭಿವೃದ್ಧಿ ಅಂತ ಹೇಳಿ ಭಾಳಷ್ಟು ಮರಗಳನ್ನು ಕಡಿತಾ ಇದ್ದಾರೆ, ಬಹಳಷ್ಟು ಕೆರೆಗಳನ್ನೆಲ್ಲ ಮುಚ್ತಾ ಇದ್ದಾರೆ, ರಾಜಕಾಲುವೆಗಳೆಲ್ಲ ಬರಬರಿಯಾಗಿ ಹೋಗಿದ್ದಾವೆ. ಬಹಳಷ್ಟು ಕಡೆ ಮಳೆ ನೀರಿಗೆ ಹಿಂಗಕ್ಕೆ ಜಾಗ ಇಲ್ದಿರ ವೇಸ್ಟಾಗಿ ನೀರೆಲ್ಲ ಹರಿದು ಓವರ್ಫ್ಲೋ ಆಗಿ ವ್ಯರ್ಥ ಆಗ್ತಾಯಿದೆ. ಇವತ್ತು ಭಾಳಷ್ಟು ಕಡೆ ಪರಿಸರ ಸಮಸ್ಯೆಗೆ ಕಾರಣ ಏನು ಅಂದರೆ ಮನುಷ್ಯನ ದುರಾಸೆ, ಮನುಷ್ಯನ ದುರ್ಬುದ್ಧಿಯೇ ಮೂಲ ಕಾರಣ ಅಂತ ಭಾಳಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಅದನ್ನು ಮನದಲ್ಲಿಟ್ಕೊಂಡು ಈ ವಿಚಾರವಾಗಿ ನಾವು ಜನಜಾಗೃತಿ ಮೂಡಿಸಿ ಭಾಳಷ್ಟು ಕಡೆ ಜನಜಾಗೃತಿ ಮೂಡಿಸಿದ್ರು ಕೂಡ ಎಲ್ಲೋ ಒಂದಷ್ಟು ಅರಿವು ಕಡಿಮೆ ಆಗ್ತಾಯಿದೆ. ಹಾಗಾಗಿ ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ನಮ್ಮ ವಿದ್ಯಾರ್ಥಿಗಳು ತಿಳಿಸಿದರೆ ಹತ್ತತ್ರ ಈ ಒಂದು ಕಾಲೇಜುಗಳು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ಹಳ್ಳಿಗಳಿಂದ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಅವರು ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ. ಅವ್ರುಗಳಿಗೆ ನಾವು ಏನಾದರೂ ಒಂಚೂರು ಜಾಗೃತಿ ಮೂಡಿಸಿದೆ ಆದರೆ ಒಂದು 10 ಹಳ್ಳಿಗೆ ಒಂದು 10 ಊರಿಗೆ ಜಾಗೃತಿ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಸಸಿ ನೆಡೋ ಕಾರ್ಯಕ್ರಮದ ಜೊತೆಯಲ್ಲಿ ವಿವಿಧ ಸ್ಪರ್ಧೆಗಳ ಮೂಲಕ ಅವರ ಒಂದು ಪರಿಸರದ ಆಸಕ್ತಿಯನ್ನು, ಕಾಳಜಿಯನ್ನು ಹೆಚ್ಚಿಸೋ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ರಚನೆ ಸ್ಪರ್ಧೆ ಮತ್ತು ವಿಶೇಷವಾಗಿ ಮೊದಲನೇ ಬಾರಿಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳು ತೊಡಗಿಸ್ಕೋಬೇಕು, ಅದು ಪರಿಸರ ಸಾಹಿತ್ಯನ ಅಭಿವೃದ್ಧಿಪಡಿಸಬೇಕು, ಪ್ರೋತ್ಸಾಹ ನೀಡಬೇಕು ಅಂಥೇಳಿ ಪರಿಸರ ಸಾಹಿತ್ಯದ ಬಗ್ಗೆಯೂ ಕೂಡ ಕವನ, ಕಾವ್ಯ, ಸಾಹಿತ್ಯ ರಚನೆ ಮಾಡೋದಕ್ಕೆ ಇವತ್ತು ಇಲ್ಲಿ ಚಾಲನೆಯನ್ನು ನೀಡಲಿಕ್ಕೆ ಭಾಳಷ್ಟು ಗಣ್ಯರು ಆಗಮಿಸಿದರು. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಎಲ್ಲರೂ ಕೂಡ ಕೇವಲ 5ನೇ ತಾರೀಕು ಮಾತ್ರ ಪರಿಸರ ದಿನಾಚರಣೆ ಬೇಡ, ಸಮಯ ಸಿಕ್ಕಿದಾಗೆಲ್ಲ ಗಿಡ ನೆಡೋಣ, ಪರಿಸರದ ಬಗ್ಗೆ ಪ್ರೀತಿ ತೋರಿಸೋಣ ಅಂತ ಹೇಳ್ತಾ ಎಲ್ಲರೂ ಪರಿಸರದ ಹಬ್ಬವನ್ನು ಮಾಡೋಣ. ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಮಿಡಿತ ಫೌಂಡೇಶನ್ ವತಿಯಿಂದ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲು ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು. ಯಾಕೆ ಈ ರೀತಿ ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಾವು ನಡೆಸ್ತಾ ಇದ್ದೀವಿ ಅಂತಂದರೆ, ಇದಕ್ಕೆ ನಾವು ಧನ್ಯವಾದ ತಿಳಿಸಬೇಕಾಗಿತ್ತು ಮಿಡಿತ ಫೌಂಡೇಶನ್ ಅವರಿಗೆ. ಯಾಕೆಂದರೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸೋದಕ್ಕೆ ಅವರು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ಧನ್ಯವಾದ ನೀಡ್ತೀನಿ. ಮತ್ತು ಯಾಕಂದರೆ ಈಗಾಗಲೇ ಮುಂದಿನ ಬೆಳವಣಿಗೆಗಳು, ಈಗಿನ ಯುವ ಪೀಳಿಗೆಗೆ ನಾವು ಪರಿಸರದ ಬಗ್ಗೆ ಕಾಳಜಿಯನ್ನು ತಿಳಿಸಲೇಬೇಕಾಗುತ್ತೆ. ಯಾಕಂದರೆ ನಾವೆಲ್ಲ ನೋಡಿದ್ದೀವಿ, ಒಂದು 3 ವರ್ಷಕ್ಕೆ ಮುಂಚೆ ಕೊರೋನಾ ಬಂದ ಸಮಯದಲ್ಲಿ ನಾವು ಯಾವ ರೀತಿ ನಾವು ಆಕ್ಸಿಜನ್ಗೋಸ್ಕರ ಪರದಾಡಿದ್ವಿ. ಗಿಡ ಮರಗಳನ್ನ ಈಗಾಗಲೇ ಬೆಳವಣಿಗೆ ಆಗ್ತಾರಿಂದ ನಮ್ಮ ಸುತ್ತಮುತ್ತ ಬೆಳವಣಿಗೆ ಜಾಸ್ತಿ ಆಗ್ತಾಯಿದೆ, ಅಭಿವೃದ್ಧಿ ಜಾಸ್ತಿ ಆಗ್ತಾಯಿದೆ, ಜನಸಂದಣಿ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಕೆಲವು ಸಮಯಗಳಲ್ಲಿ ಈಗಿರುವಂಥ ಹಳೆ ಮರಗಳನ್ನ ನಾವು ನಮ್ಮ ಅಭಿವೃದ್ಧಿಗೋಸ್ಕರ, ರಸ್ತೆ ಅಭಿವೃದ್ಧಿಗೋಸ್ಕರ ಅದನ್ನು ಒಡೆಯೋದು ಇದೆಲ್ಲ ಮಾಡ್ತಿದ್ದೀವಿ. ಆದರೆ ಒಡೆಯಬಹುದು, ನಾವು ಅಭಿವೃದ್ಧಿಗೋಸ್ಕರ ಹೊಡಿತಿದ್ದೀವಿ, ಆದರೆ ಅದನ್ನೇ ಮತ್ತೆ ಮುಂದುವರಿಸಬೇಕು ಅನ್ನೋಂಗಿದ್ರೆ ನಾವು ಗಿಡ ನೆಡಬೇಕು. ಆದ್ದರಿಂದ ಈ ರೀತಿ ಜಾಗೃತಿ ಕಾರ್ಯಕ್ರಮ ಇನ್ನೂ ಹಲವಾರು ಜಾಗಗಳಲ್ಲಿ ನಡೀಲಿ ಅಂತ ಹೇಳ್ತಾ ನಿಮಗೆಲ್ಲ